ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು, ಅವ್ರಿಗೆ ನೇರವಾಗಿ ನಾನು ಕೇಳಿದೆ, ನಾನು ಏನ್ರಿ ಮಾತಾಡಿದೆ, ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ, ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಾವು ಬರ್ತಾರೆ. ಯಾರೋ ತಬರ್ ಅಂತವರು ಬಂದರು, ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಈ ಥರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತೊಗೊಂಡಿರೋದು ನಿಜ, ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಕಡಿಮೆ ಇದೆ ದುಡ್ಡು, ಅದೇನಿರೋದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡೋಪ್ಪ ಅಂತ ಹೇಳಿರೋದು. ನಾನು ಅವ್ರನ್ನ ಬಿಟ್ಬಿಡಿ, ಇಲ್ಲಿಗಲ್ ಆಗಿಬಿಡಿ, ದುಡ್ಡು ತೊಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ ಫೋನಲ್ಲಿ ಏನು ಹೇಳಿದ್ದೀನಿ ನಾನು? ನೋಡ್ರಿ, ಯಾರೋ ಅಕ್ಬರ್ ಅಂತ ಇದ್ದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ, ಅವ್ನು ದುಡ್ಡು ತೊಗೊಂಡಿರೋದು ನಿಜ. ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ, ಅವ್ರು ಹೇಳೋಷ್ಟಲ್ಲಿ ಅಷ್ಟಿಲ್ಲ, ದುಡ್ಡು ಕಡಿಮೆ ತೊಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳಿದ್ದೀನಿ. ತಪ್ಪೇನಿದೆ? ಅದು ತಪ್ಪೇನಿದೆ? ಆಮೇಲೆ ಅಕ್ಬರೂ ಲೋಕಲ್, ಅವ್ನು ಚಿಕ್ಕಬಳ್ಳಾಪುರವನೇ, ಅಕ್ಬರ್ ಮೂಲತಃ ಅವನು ಚಿಕ್ಕಬಳ್ಳಾಪುರವನೇ. ಈಗ ನಮ್ಮ ತಾವು ಬರ್ತಾರೆ ಸಾಯಿಗೆ, ಈಗ ನಸೀರ್ ಅಹಮದ್ ಸಾಹೇಬ್ರದ್ದು 1,000 ಜನ ಬರ್ತಾರೆ, ನಮ್ಮ ತಾವು ಬರ್ತಾರೆ. ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಡ್ಬಿಡಿ ಅವನ್ನ, ದುಡ್ಡು ಕಲೆಕ್ಟ್ ಮಾಡೋಂಗಿಲ್ಲ ಹಂಗೇನಾದ್ರು ಹೇಳಿದ್ದೀನಿ ನಾನು. ಈಗ ಅವ್ರು ತೊಗೊಂಡಿದ್ರೆ ಅವ್ರು ಕೊಳ್ಳೇಬೇಕು. ಈಗ ತೊಗೊಂಡಿದ್ದಿದ್ರೆ, ಈಗ ರಾಮಕೃಷ್ಣಗೆ ಅದು ಹೇಳಿದೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ. ಅವನೇನಾದ್ರು ಅಕ್ಬರ್ ತೊಗೊಂಡಿಗೆ ಲೀಗಲ್ ಆಗಿ ತೊಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ, ನೀವು ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ. ಈಗ ನಾನೇನಂದೆ ಅವತ್ತು ಫೋನಲ್ಲಿ, ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ, ಯಾರು ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ, ಅವ್ನು ದುಡ್ಡು ತೊಗೊಂಡಿರೋದು ನಿಜ, ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಹೆಚ್ಚು ಕಡಿಮೆ ಇದೆ, ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು. ತಪ್ಪೇನಿದೆ ಅದು? ಅವ್ರು ಏನಾದ್ರೆ ಈಗ ನಾವು ಆಮೇಲೆ ರೈತರು ಅನ್ನದಾತರು, ಅವರು ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ, ನಿಮಿಷ, ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ. ಅವ್ರು ಅನ್ನ ಕೊಡ್ತಾರೆ, ಅನ್ನದಾತ್ರಿ ಅವರು, ಅವ್ರನ್ನ ಮಾಡೋದು. ಅವ್ರು ರೈತರು ಅಂತಲೂ ಗೊತ್ತಿಲ್ಲ ನನಗೆ, ಯಾವ ವಿಚಾರ, ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ. ಅವ್ರೇನಂದ್ರು ದುಡ್ಡು ಕೊಡಬೇಕಾಗಿರೋದು ನಿಜ, ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಸ್ವಲ್ಪ ಕಡಿಮೆ ದುಡ್ಡಿದೆ, ಅವ್ರಿಗೂ ವ್ಯತ್ಯಾಸ ಇದೆ, ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಾನು. ಸರ್, ಈಗ ಹೇಳಿದ್ದೀನಿ ನಾನು, ನಮ್ಮ ಆಂಜನೇಯನ್ ಹೇಳಿದ್ದೀನಿ ನಾನು, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ, ಈಗ ಚೇರ್ಮನ್ ಆಗಿದ್ದಾರೆ, ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ, ಅವ್ರನ್ನ ಕಳಿಸ್ಬೇಕು, ಕೂಂತಿ ಅದೇನೇನು ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ. ನನ್ನ ತಾವು ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ನಾನು, ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ. ಆಂಜನೇಯ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀನಿ, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ ನಾನು, ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡು ಅವರು ಮಧ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡ್ಸಿ ಅಂತ ಹೇಳಿ, ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗೋಕ್ಕೆ ಬಿಡಲ್ಲ.